ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತದ್ದು ಗೋವಾ ಟ್ರಿಪ್ಪು ಎಪಿಸೋಡ್ 2. ಎಪಿಸೋಡ್ 1 ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬಿಡಿ. ಪ್ಲೇ ಲಿಸ್ಟ್ ಇರುತ್ತೆ. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಬಾಗಾ ಬೀಚ್ಗೆ. ಅರೌಂಡ್ ಟೈಮ್ ಈಗ 12 ಸಮಥಿಂಗ್ ಆಗ್ತಾಯಿದೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ 2 ಕಿಲೋಮೀಟರ್ ಐತೆ. ಇಲ್ಲಿ ನಮ್ಮ ರೂಮ್ ಪಕ್ಕದಲ್ಲೇ ಒಂದು ಕೆರೆ ಥರ ಇತ್ತು, ಚೆನ್ನಾಗಿತ್ತು ವ್ಯೂ. ಓಕೆ ಬನ್ನಿ, ಇಲ್ಲಿಂದ 2 ವೀಲರ್ ರೆಂಟಿಗೆ ಏನು ತೊಗೊಂಡಿಲ್ಲ ಇವತ್ತು. ಜಸ್ಟ್ ಹಂಗೆ ಫುಲ್ ಬಾಗಾ ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಈಗ ಆಫ್ಟರ್ನೂನಲ್ಲಿ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಇವತ್ತು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ನೆಕ್ಸ್ಟ್ ಡೇ ನಾಳೆ ಇಲ್ಲಾಂದ್ರೆ ಈವ್ನಿಂಗು ನೈಟ್ ಪಾರ್ಟಿ ಹೋಗೋಣ ಅಂತ ಇದ್ದೀವಿ. ಓಕೆ ಗಾಯ್ಸ್, ಈಗ ಇಲ್ಲಿಂದ ಡೈರೆಕ್ಟ್ ಸೀದಾ ಹೋಗ್ತಾ ಇರೋದೆ. ಇಲ್ಲಿಂದ ನಮಗೊಂದು ಅರೌಂಡು 1.2 ಕಿಲೋಮೀಟ್ರ್ 1.3 ಕಿಲೋಮೀಟ್ರ್ ಬರುತ್ತೆ ಬಾಗಾ ಬೀಚ್ಗೆ. ಅಲ್ಲಿಂದ ಹೋಗ್ತಾನೆ ಇರೋದು. ಹೋಗೋ ಇನ್ನು ಟೈಮ್ ಏನು ಮಚ್ಚ? ಟೈಮು 12:08 ಆಯಿತು. ವಾಚು ಗೀಚು ಏನು ತೊಗೊಳ್ಲಿಲ್ಲ. ಡೈರೆಕ್ಟಾಗಿ ಬಾಗಾ ಬೀಚ್ಗೆ ಹೋಗೋದು. ಬೀಚಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋದು, ಚಿಲ್ ಮಾಡೋದು. ನಿಮಗೆ ಬಾಗಾ ಬೀಚು ಫುಲ್ ಏನೇನು ಎಂಟರ್ಟೈನ್ಮೆಂಟ್ ಹೆಂಗಿದೆ, ಹೆಂಗೆ ಸ್ಕ್ಯಾಮ್ ಮಾಡ್ತಾರೋ ಎಲ್ಲ ನಿಂಗೆ ತೋರಿಸ್ತೀನಿ. ಏನು ಆ್ಯಕ್ಟಿವ್ ಹೋಂಡಾ ತೊಗೊಂಡ್ರೆ 400 ರೂಪಾಯಿ ರೆಂಟ್ ಅಂತೆ. ವೆಸ್ಪಾ ತೊಗೊಂಡ್ರೆ 500 ರೂಪಾಯಿ ರೆಂಟ್ ಅಂತೆ. ಅದು ನೀವು ಯಾವಾಗ ಬೇಕಾ ತೊಗೊಳ್ಳಿ, ಮಾರ್ನಿಂಗ್ 9 o'clock ಕೊಟ್ಬಿಡ್ಬೇಕಂತೆ. ಅದು ಒರಿಜಿನಲ್ ನಮ್ದು ID ಪ್ರೂಫ್ ಕೊಡಲೇಬೇಕು. ಸರಿ ಓಕೆ. ಆಮೇಲೆ ಪೆಟ್ರೋಲ್ ನೋಡಿ, ಇಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಪೆಟ್ರೋಲು ನೋಡಿ, ಈ ಪೆಟ್ರೋಲು ಅಲ್ಲೆಲ್ಲೋ. ಗೈಸ್, ಗೋವಲ್ಲಿ ಎಲ್ಲೇ ನೋಡಿದ್ರೂ ವೈನ್ ಶಾಪು, MRP, ಇಲ್ಲಿ ಅಲ್ಲಿ ಲೈನಲ್ಲಿ ಬೇಜಾನ್ ನೋಡ್ಬಿಡಿ ನಾವು. ಬಟ್ ನೀವು ಎಲ್ಲೇ ಹೋಗ್ರಿ, ಬೈಕ್ ರೆಂಟ್ ಎಲ್ಲೇ ಹೋದ್ರೂ ಸಿಗತ್ತೆ ನಿಮಗೆ. ನಮಗೆ ಇಲ್ಲಿ ನಮ್ಮ ರೂಮಿಂದ ಜಸ್ಟ್ 1.8 ಅಂತಲೇ ಇಟ್ಕೊಳ್ಳಿ, ಬೇಡ 1.5 ಅಲ್ಲ 2ನೇ ಇಟ್ಕೊಳ್ಳಿ, ಬರೋಲ್ಲ. 2 ಕಿಲೋಮೀಟ್ರ್ ಆಟೋನು ಎಷ್ಟು ಅಂತ ಕೇಳ್ದವನು 150 ರೂಪಾಯಿ ಅಂತ. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ನಾನು 50 ರೂಪಾಯಿ ಇದು ಬರಲ್ಲ, 100 ರೂಪಾಯಿ ಕೊಡ್ಬೋದಾಯ್ತು. 150 ರೂಪಾಯಿ ಕೇಳ್ತಾನೆ. 100 ರೂಪಾಯಿ ಕೇಳಿದೆ ಕೊಡೋಲ್ಲ, ಬರಲ್ಲ ಅಂದ. ಸರಿ ಹೋಗಲ್ಲ, 100 ರೂಪಾಯಿ ಬರಲ್ಲ ಅಂತ ಹತ್ಕೊಂಬ ಕಾಸು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹಂಗೆ ಹೋಗ್ತಾಯಿದ್ದೀನಿ. ಹೋಗಿ ಹಂಗೆ ಈ ಏನಕ್ಕೆ ಸಮುದ್ರದಲ್ಲಿ ಈಜದೆ. ಆಮೇಲೆ ಸ್ವಲ್ಪ ಸಣ್ಣ ಸ್ವಲ್ಪ ಪರವಾಗಿಲ್ಲ. ಗಾಯ್ಸ್, ಪೆಸಿನೋ ಗಾಡಿ ರೆಂಟಿಗೆ ತೊಗೊಂಡಿದ್ದೀವಿ. ಈ ಗಾಡಿನೇ ಪೆಸಿನೋ ಗಾಡಿ ತೊಗೊಂಡಿರೋದು. ಪೆಟ್ರೋಲ್ ಬಂಕ್ ಹೋಗಿ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟು. ಓಕೆ ಹಾಂ 30 ಗೋಪ್ರೋ ಹಾಂ ನೋಡ್ಕೊ. ಪೆಟ್ರೋಲ್ ಬಂಕ್ ಹೋಗೋ ಮೇಡಮ್. पीछे भी आता है, फुल रिकॉर्ड होता है ना? हाँ पूरा ನಾವಿಲ್ಲೇ ರೆಂಟಿಗೆ ತೊಗೊಂಡಿದ್ದೀವಿ. ರೆಂಟ್ ಪರ್ ಡೇ 350 ರೂಪೀಸ್. ಇವತ್ತು ಮಾರ್ನಿಂಗಿಂದ ನಾಳೆ ಮಾರ್ನಿಂಗ್ವರೆಗೂ. ಫಸ್ಟ್ ಪೆಟ್ರೋಲ್ ಬಂಕ್ ಹೋಗಿ ಬಂದುಬಿಟ್ಟು ಮಾಡೋಣ ಮತ್ತೆ ಮಚ್ಚ. ಇಲ್ಲಿ ಪೆಟ್ರೋಲ್ ಬೇಡ, ಇಲ್ಲಿ 120 130 ರೂಪಾಯಿ ಅಂತ. ಪೆಟ್ರೋಲ್ ಬಂಕಲ್ಲಿ ಹೋದ್ರೆ 100 ರೂಪಾಯಿ ಅಂತ. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಅಂತೆ. ಹಾಂ 2 ಕಿಲೋಮೀಟ್ರ್. ನನಗೂ ಅವ್ನು ಹೇಳಿದ ಅಡ್ರೆಸ್ ಗೊತ್ತಾಯ್ತು, ಹೋಗೋದು. ಇಲ್ಲಿ ನಾವು ಗಾಡಿ ತೊಗೊಳ್ಬಾರ್ದಂತ ಇದು ತೊಗೊಂಡು ಬಿಡು. ಏನಕ್ಕೆ ನೈಟ್ ಬೇಕಾಗುತ್ತೆ, ತಿರ್ಗಿ ನಾಳೆ ಬೆಳಿಗ್ಗೆ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು 350 ರೂಪೀಸ್ ಪರ್ ಡೇ 1 ಡೇ ಮಾತಾಡಿದ್ದು. 2 ಡೇಸ್ ಹೋದ್ರೆ 300 ಮಾತಾಡಿದ್ದಾರೆ. ಅವ್ರು ಫಸ್ಟ್ ನೀವು ಗಾಡಿ ತೊಗೊಳ್ಳೋದು ಮುಂಚೆ ಫುಲ್ ಒಂದು ವೀಡಿಯೋ ಮಾಡ್ಕೊಬಿಡಿ, ಅದೇ ನಿಮ್ಮ ಸೇಫ್ಟಿ. ಯಾಕಂದರೆ ಅವ್ರು ಹಳೇದೇನಾದರೂ ಡ್ಯಾಮೇಜ್ ಆಗಿ ಎಲ್ಲ ನಮ್ಮ ತಲೆ ಮೇಲೆ ಎತ್ತಾಕ್ಬಿಡ್ತಾರೆ. ಆ ರೀಸನ್ಗೋಸ್ಕರ ವೀಡಿಯೋ ಮಾಡ್ಕೊಳ್ಳೋದು ಬೆಸ್ಟು. ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಟಾಪಪ್ ಮಾಡಿಸ್ಕೊಂಡು ಬಂದು ಆಮೇಲೆ ಹೋಗೋಣ. ಅರ್ಧ ಲೀಟ್ರ್ ಪೆಟ್ರೋಲ್ ಇಟ್ಟಿರೋದಂತೆ ಅವರು. ಗಾಯ್ಸ್, 120ಗೆ ನಾನು ಪೆಟ್ರೋಲ್ ಹಾಕ್ಸಿದ್ದೀನಿ ನೋಡಿ. ನಾವು ನಾರ್ಮಲ್ ಅಂತ ಹಾಕಿದ್ರೆ ಅವ್ರು ಪವರ್ ಹಾಕ್ಸಲ್ಲ. ಈ ಪೆಟ್ರೋಲ್ ಬಂಕಲ್ಲೂ ಸ್ಕ್ಯಾಮು. ಇಲ್ಲ ಪೆಟ್ರೋಲ್ ಬಂಕಲ್ಲಿ 95 ಅಂತ ಹಾಕ್ಕೊಂಡ್ರೆ 120 ಏನಪ್ಪ 201 ರೂಪಾಯಿ ಇದೆ ಅಂತ ನೋಡಿದ್ರೆ ಅದನ್ನು ಸ್ಕ್ಯಾಮು. ನಾವು ಕೇಳಿದ್ವು ಪವರ್ ಅಂತ ಕೇಳಿದ್ರೆ ಹಾಕ್ಲೇಬೇಡ ಅಂತ ಕೇಳ್ತಾರೆ. ಅವಾಜ್ ಪೆಟ್ರೋಲ್ ಇಲ್ಲಿರೋರಿಗೆ ಎಲ್ಲರಿಗೂ ಆ ಗಾಂಚಲಿ ಕಮ್ಮಿ ಇಲ್ಲ. ಟೂರಿಂಗ್ ಸ್ಪೇಸ್ ಅಂತ ಹೇಳ್ಬಿಟ್ಟು. ಗಾಯ್ಸ್ ನೋಡಿ ಹಿಂದೆ ಹೆಂಗೈತೆ ಅಂತ ಹತ್ರ ಆಗಿ ತೋರಿಸ್ತೀನಿ ನೋಡಿ. ಎಲ್ಲ ಸಮುದ್ರ ಅಲ್ಲಿ. ಗಾಯ್ಸ್ ನೋಡಿ ಏನು ಮಜಾ ಮಾಡ್ತಾರೆ ನೋಡ. ವಾ ಜನ ಸಾಗರ ನೋಡಿ. ಅದೇ ಪ್ಯಾರಾ ಕ್ಲೈಂಬಿಂಗು ಮೇಲೆ ಅದು ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಝೂಮ್ ಮಾಡ್ತೀನಿ. ಸೈಕಾಗೈತಲ್ಲ ಗಾಯ್ಸ್ ನೋಡಿ. ಬೀಚಲ್ಲಂತೂ ಸಕ್ಕತ್ತಾಗಿತ್ತಲ್ಲ. ಮಧ್ಯಾಹ್ನ ಒಂದು 12 ಗಂಟೆ 12:30 ಆಯಿತು. ಹೆಂಗಿದ್ದಾರೆ ಅಂತ ತೋರಿಸಿ ನೋಡಿ. ಹಿಂಗೆ
ದೇವರು ಅಲ್ಲೋಡಿ ಈಗ ಸ್ವಲ್ಪ ಕಮ್ಮಿ ಆಗ್ಬಿಡೋರು ಫಾರಿನವರು ಅವಾಗ ಫಾರಿನವರೆಲ್ಲ ಬೇಜಾನ್ ಜನ ಅಲ್ಲ ಅಚ್ಚ ಕಾರ್ನಲ್ಲಿ ಸಿಕ್ಕಾಪಟ್ಟೆ ಜನ ಅದೇ ಏನಿದೆ ಅಂತ ಗೊತ್ತಿಲ್ಲ ಹಾಂ ಏನು ಗೇಟ ಇಲ್ಲಿ ಮಸ್ತಾಗಿ ಎಂಜಾಯ್ ಮಾಡ್ತಾರೆ ಓಕೆ ಗಾಯ್ಸ್ ನಾನು ಹೋಗಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಬಂದು ಆಮೇಲೆ ವಿಡಿಯೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಗಾಯ್ಸ್ ಹಿಂಗೆ ವೀಡಿಯೋ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ ಅದು ನೋಡಿ ಇಲ್ಲಿ ಫುಲ್ಲು ಚಿಲ್ ಮಾಡ್ತಾವ್ರ ಇಲ್ಲಿ ಅಲ್ಲಿ ಅಕ್ಕಪಕ್ಕ ಫುಲ್ಲು ನೈಟ್ ಆದರೆ ಇಲ್ಲಿ ಫುಲ್ಲು ಪಾರ್ಟಿ ಅಂತ ಹೇಳ್ತಾವ್ರೆ ಬಟ್ ಐ ಡೋಂಟ್ ನೋ ಹೆಂಗಿರುತ್ತೆ ಪಾರ್ಟಿ ಏನಂತ ನಂಗೆ ಒಂಚೂರು ಕೂಡ ಗೊತ್ತಿಲ್ಲ ನಾನು ಫಸ್ಟ್ ಟೈಮು ಇನ್ ಗೋವಾ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಇನ್ನೂ ನೀರಲ್ಲಿ ಇಳ್ದಿಲ್ಲ ಚಿಲ್ ಮಾಡ್ತಾರೋದನ್ನ ತೋರ್ಸೋಣ ಅಂತ ಹಂಗೆ ಬಂದಿದ್ದೆ ಫಾರಿನವರು ಒಂದು 4-5 ಜನ ನೋಡಿದ್ದೆ ನಾನು ಅಲ್ಲಿ ಎಲ್ಲೆಲ್ಲಿದ್ರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಹುಡುಗರೆಲ್ಲ ಐಟಮ್ ಎಲ್ಲ ನಂಗೆ ಕೊಟ್ಬಿಟ್ಟು ಫೋನ್ಗಿನ್ನೆಲ್ಲ ಕೊಟ್ಬಿಟ್ಟು ನನ್ನ ಮಕ್ಳು ಎಸ್ಕೇಪ್ ಆಗಿಬಿಟ್ರು ನನ್ನ ಮಕ್ಳು ಚಿಲ್ ಔಟ್ ಮಾಡ್ತಾರೆ ನಾನೇ ಚಿಲ್ ಮಾಡ್ತಾನೆ ಇನ್ನು ಮೈಕ್ ಒಂದು ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಮೈಕ್ ವಿತೌಟ್ ಮೈಕ್ ಬಂದುಬಿಟ್ಟಿದ್ದೆ ನಾನು ಸಕ್ಕತ್ತಾಗಿ ಎಣ್ಣೆ ಹೊಡಿತಾರೆ ಹೋಗ್ರಪ್ಪ ಡ್ರೈ ಮಾಡಿದ್ರೆ ಕಾಲಿಕ್ಕೂ ನಡೆಯೋಕ್ಕೆ ಆಗಲ್ಲ ಅಂತದೆ ನೋಡಿ ಒಬ್ಬೊಬ್ರು ಏನು ಗೊತ್ತಾ ನಮಗೆ ಅಂತ ಓ ಮೈ ಗಾಡ್ ಏನು ಬಿಸ್ಲಿದ್ರು ಓ ಭಟ್ರು ಸಾರ್ನ ಕೇಳ್ತಾರೆ ಕಾಲೆಲ್ಲ ಫುಲ್ ಕೊಚ್ಚೆ ಆಗೋಯ್ತು ನೋಡಿ ಹೆಂಗಾಗೋಯ್ತು ನನ್ನ ಕಾಲಂತ ನಮ್ಮ ಹುಡುಗರೆಲ್ಲ ಹೋಗಿ ಬೀಚಲ್ಲಿ ಹೋಗಿ ಇಳ್ದವ್ರೆ ನೆಕ್ಸ್ಟ್ ನಾನೇ ಹೋಗಬೇಕು ಅದಕ್ಕೋಸ್ಕರ ಅಲ್ಲಿ ನೋಡಿ ಫುಲ್ಲು ಚಿಲ್ ಮಾಡೋಕ್ಕೆ ಇಲ್ಲೊಂದು ಜಾಗ ಈ ಕಡೆ ಒಂದು ಜಾಗ ಓ ಮೈ ಗಾಡ್ ಗೈಸ್ ಆಮೇಲೆ ಸಿಗೋಡೆ ಇಷ್ಟ ನೋಡಿ ನಾವದು ಬರೋಲ್ಲ ಇಲ್ಲಿ ಫುಲ್ಲು ಫಾರಿನವರೆಲ್ಲ ಎಂಜಾಯ್ಮೆಂಟ್ ಡ್ರಿಂಕ್ಸು ವಿಸ್ಕಿ ನಮ್ಮ ಹಿಂದೆ ಕಾಣಿಸ್ತಾ ಇದ್ದಾರಲ್ಲ ಫುಲ್ಲು ಫಾರಿನವರು ಇವರೆಲ್ಲ ಇವ್ರಿಗಿಂತ ನೈಟೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ನಮ್ಮ ಹುಡುಗರೇ ಕಾಣಿಸ್ತಾರಲ್ಲ ಗುರು ಫೈನಲಿ ಈಗ ನಾನು ಹೋಗ್ತಾ ಇದ್ದೀನಿ ಬೀಚ್ ಒಳಗೆ ನನಗೆ ಹತ್ರ ಬರ ಅಯ್ಯೋ ಮಕ್ಕ ಕಾಣ್ತಾ ಇದೆಯಲ್ವ ಅಂತ ಗೊತ್ತಿಲ್ಲ ಇವಾಗ ಕಾಣ್ತಾ ಇತ್ತಲ್ಲ ಏನು ಬಿಸಿಲು ನೋಡಿ ಫಾರಿನವರು ನಮ್ಮ ಆ ಲೇಡಿ ಜರ್ಮನ್ ಚಚೂರು ನಾಯಿಗೆ ನೀರು ಇಡ್ತಾ ಇದೆ ಸಾಕದಲ್ಲ ಬೀಚಲ್ಲಿ ಏನು ತಂದೂರಿ ಕಬಾಬು 400 ರೂಪಾಯಿ ಅಂತೆ ತಂದೂರಿ ಕಬಾಬ್ 400 ರೂಪಾಯಿ ಅಂತ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದ್ರು ಈ ಲೊಕೇಶನ್ ಬಂದು ಕುತ್ಕೊಂಡು ತಿನ್ಬೇಕಂತ ಅಂದ್ಕೊಂಡ್ರೆ ನಾನೇ ಬೇಜಾರಾಗ್ಬಿಟ್ಟು 400 ರೂಪಾಯಿ ಅಂತಪ್ಪ ಬಾಬಾ ಎಲ್ಲೋ ಗೈಸ್ ಈಗ ಎಲ್ಲಿದ್ದೀವಿ ಅಂದರೆ ಇನ್ನೂ ಬೀಚಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆನೇ ಐತೆ ಅಲ್ಲಿಂದ ಮುಗಿಸ್ಕೊಂಡು ನೋಡಿ ನೀವು ಹೋಗ್ತಾಯಿದ್ವಿ ನಮ್ಮ ಫ್ರೆಂಡ್ಸ್ ಅಲ್ಲಿದ್ದರು ಅಲ್ಲಿಂದ ಮಾತಾಡ್ಕೊಂಡು ಹಂಗೆ ನಾವು ಹಿಂಗೆ ಹೋಗ್ತಾಯಿದ್ವಿ ನೋಡಿ ಒಂದು ಫಾರಿನವರೇ ಇದ್ದಾರೆ ಬೇರೆ ಫುಲ್ಲು ನಮ್ಮ ಮಚ್ಚ ಅಲ್ಲಿದ್ದ ನೋಡಿ ಇಲ್ಲಿ ನಮ್ಮ ಮಚ್ಚ ಅಲ್ಲಿ ಹೋಗ್ತಾವನೆ ಗಿಡ ಇದೇನು ರೀ ಇದರದು ನೈಟ್ ಇರೋದೇ ಎಂಜಾಯ್ಮೆಂಟ್ ಫುಲ್ಲು ಫಾರಿ ನೋಡಿ
ಸನ್ ಬಾತ್ ತಗೋತಾವ್ರೆ ಎಲ್ಲರೂ. ಇಲ್ಲಿ ಅಲ್ಲಿ ಎಲ್ಲ ಸನ್ ಬಾತ್ ತಗೋತಾವ್ರೆ. ಓಕೆ ಗಾಯ್ಸ್, ಈಗ ಮಧ್ಯಾಹ್ನ ಬೀಚಲ್ಲಿದೆ ಮೈನ್ ಇರೋದು, ಬೇರೆ ಏನಿಲ್ಲ. ಓಕೆ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.